ಸೊರಬ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರು ಹೊಸ ತಹಶೀಲ್ದಾರ್. ಬಂದ ಒಂದೇ ತಿಂಗಳಲ್ಲಿ ರೈತರ ಜೊತೆ ಕಿರಿಕ್ ಮಾಡಿಕೊಂಡ್ರ ಸೊರಬ ತಹಶೀಲ್ದಾರ್ ಪುರಂದರ ಕೆ. ಇವತ್ತು ತಹಶೀಲ್ದಾರ್ ಹೇಳ್ತಾ ಇದ್ದಾರೆ, ನಾನು ಕಂಪ್ಲೇಂಟ್ ಕೊಟ್ರೆ ಇಲ್ಲ ನೀವು DC ಪರ್ಮಿಷನ್ ತಗೊಂಡ್ರಿ, ನಾ ತಗೊಳ್ಳಲ್ಲ ಅಂತ ಹೇಳಿ. ತಗೊಳ್ಳಲ್ಲ, ನೀವು ಕೇಸ್ ಮಾಡೋದಾರು ಮಾಡಿ, ನಾವು ಯಾವ ಕಾರಣಕ್ಕೂ ತಗೊಳ್ಳೋದಲ್ಲ. ರೈತರ ಆಕ್ರೋಶಕ್ಕೆ ಗುರಿಯಾದ್ರ ತಹಶೀಲ್ದಾರ್. ನಾನು ಸ್ವಲ್ಪ ಕಠಿಣವಾದಂತಹ ಬಿಗಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಂಡು ಅದನ್ನ ಸ್ಮೂತ್ ಆಗಿ ಸಾರ್ವಜನಿಕರಿಗೆ ವೇಗವಾಗಿ ಕೆಲಸ ಮಾಡಿಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಕ್ರಮಗಳನ್ನ ಅನುಸರಿಸಿದ್ದೀವಿ. ಹೌದು, ಈ ರೀತಿಯ ಒಂದು ಧ್ವನಿ ಕೂಗು ಸೊರಬ ಕ್ಷೇತ್ರದಲ್ಲಿ ಕೇಳಿ ಬರುತ್ತಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ 9, 10, 11 ಈ 3 ದಿನಗಳ ಕಾಲ ಅಹೋರಾತ್ರಿ ಧರಣಿ ಕೂರುವ ಬಗ್ಗೆ ತಹಶೀಲ್ದಾರ್ ಕಚೇರಿಗೆ ಬಂದಂತಹ ಸಂದರ್ಭ ರೈತ ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ಪಾಟೀಲ್ ಅವರಿಗೆ ಸಹಕರಿಸದೆ ತಹಶೀಲ್ದಾರ್ ಅವರು ಕಚೇರಿ ಎದುರು ಧರಣಿ ಕೂರುವುದಾದ್ರೆ ನೀವು ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತೆಗೆದುಕೊಂಡು ಹೋರಾಟ ಮಾಡಬೇಕು ಎಂದು ಹೇಳಿದ್ದಾರೆ ಎಂಬ ಮಾತು ಈಗ ಹೆಚ್ಚು ಕೇಳಿ ಬರುತ್ತಿದೆ. ಉಮೇಶ್ ಪಾಟೀಲ್ ಅವರು ತಹಶೀಲ್ದಾರ್ ವಿರುದ್ಧ ಇದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಯಾವ ಜಿಲ್ಲಾಧಿಕಾರಿಗಳ ಪರ್ಮಿಷನ್ ಕೂಡ ತೆಗೆದುಕೊಂಡು ಇದುವರೆಗೂ ಕೂಡ ಹೋರಾಟಗಳನ್ನ ಮಾಡಿಲ್ಲ. ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ನಮ್ಮ ಕರಪತ್ರವನ್ನ ನೀಡಿ ನಮ್ಮ ಹೋರಾಟಗಳನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ ಮತ್ತು ಈಗಿನ ತಹಶೀಲ್ದಾರ್ ಅವರು ನಮ್ಮ ಹೋರಾಟಗಾರರ ಮೇಲೆ ಹಾಗೂ ರೈತರ ಮೇಲೆ ಹೊಸ ನಿರ್ಬಂಧಗಳನ್ನ ಹೇರುತ್ತಿದ್ದಾರೆ. ಇದಕ್ಕೆ ರೈತ ಸಂಘ ಎಂದಿಗೂ ಜಗ್ಗುವುದಿಲ್ಲ ಎಂದು ತಹಶೀಲ್ದಾರ್ ಅವರಿಗೆ ನೇರ ಎಚ್ಚರಿಕೆಯನ್ನ ರೈತ ಸಂಘ ನೀಡಿದೆ. ನಾವು ಯಾವುದೇ ಪರ್ಮಿಷನ್ ಅಲ್ಲ, ನಾವು ತಹಶೀಲ್ದಾರಿಗೆ ಒಂದು ಲೆಟರ್ ಕೊಡ್ತೀವಿ, ಪೊಲೀಸಿಗೆ ಒಂದು ಲೆಟರ್ ಕೊಡ್ತೀವಿ. ಯಾವತ್ತೂ ನಮ್ಮ ಹೋರಾಟಕ್ಕೆ ಯಾರೂ ಅಡ್ಡಿ ಮಾಡಿಲ್ಲ. ಇವತ್ತು ತಹಶೀಲ್ದಾರ್ ಹೇಳ್ತಾ ಇದ್ದಾರೆ, ನಾನು ಕಂಪ್ಲೇಂಟ್ ಕೊಟ್ಟರೆ ಇಲ್ಲ ನೀವು DC ಪರ್ಮಿಷನ್ ತಗೊಂಡ್ರಿ, ನಾ ತಗೊಳ್ಳಲ್ಲ ಅಂತ ಹೇಳಿ. ತಗೊಳ್ಳಲ್ಲ, ನೀವು ಕೇಸ್ ಮಾಡೋದಾರು ಮಾಡಿ, ನಾವು ಯಾವ ಕಾರಣಕ್ಕೂ ತಗೊಳ್ಳೋದಲ್ಲ, ನಾನು ಸ್ಟ್ರೈಕ್ ಮಾಡೇ ಮಾಡ್ತೀನಿ. 9, 10, 11 ಫಿಕ್ಸ್ ಆಗಿದೆ. ಕಾಂಪ್ಲೇಂಟ್ ಇದೆ, ಮಾಡಿದ್ದೀವಿ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. ಆಮೇಲೆ ಅಲ್ಲಿ ಬಾಗಿಲು ಹಾಕಿರ್ತಾರೆ, ಸಾರ್ವಜನಿಕರು ಬಂದರೆ ಇಲ್ಲಲ್ಲ, ಬರೀ ಇವರು ಅಫ್ಸಲ್ ಅಷ್ಟೇ, ಬೆಳಗಿಂದ ಸಂಜೆವರೆಗೂ ಅದೇ ಕೆಲಸ. ಭಾಳಷ್ಟು ಜನ ನನ್ನ ಅವತ್ತು ಜಡೇದಾರ್ ಒಬ್ಬರು ಬಂದಿದ್ದರು, ಅವನು ಕಡಿಮೆ ಅಂದರೆ 3 ತಾಸು ಕಾದಿದ್ದಾನೆ ಪಾರ್ಟಿ. ನಾ ಕೇಳಿದೆ, ಅವನು 3 ತಾಸು ಕಾದಿದ್ದೆ. ಆಮೇಲೆ ಇಷ್ಟೊತ್ತಿಗೆ ಹೋದ್ರೆ ಇಲ್ಲಪ್ಪ ಹೋಗು, ನೀವು ಊಟ ಮಾಡ್ಕೊಂಬ, ನೀನು 3 ಗಂಟೆಗೆ ಬಾ, 3:30 ಬಾ ಅಂದರು. ಸರಿ, ಅದು 2 ಗಂಟೆ ಆಗಿತ್ತು, ಊಟಕ್ಕೆ ಹೋಗ್ಬೇಕು. ಅದನ್ನು ಒಂದು ಹೇಳೋದು ನಾರ್ಮಲ್ ಆಗಿರ್ಬೇಕು, ಸಾರ್ವಜನಿಕರಿಗೆ ನಾನು ಹೇಳೋದು ನಾರ್ಮಲ್ ಆಗಿರ್ಬೇಕು. ಈ ಥರದ ಎಲ್ಲ ನಡೀತಾ ಇದೆ. ನಾವು ಸ್ಟ್ರೈಕ್ ಮಾಡೋದಕ್ಕೆ ಯಾರದೇ ಪರ್ಮಿಷನ್ ತಗೊಳ್ಬೇಕಾಗಿಲ್ಲ. ತಹಶೀಲ್ದಾರ್ದು ದಂಡಾಧಿಕಾರಿಗಳಿದ್ದಾರೆ, ಅವ್ರಿಗೆ ನಾವು ಕಂಪ್ಲೇಂಟ್ ಅಂತ ಕೊಡ್ತೀವಿ. ಪ್ರತಿ ಸಾರಿ ಕೊಟ್ಟಿದ್ದೇವೆ ಗುರಾಣ, ಪ್ರತಿ ಸಾರಿ ನಾವು ಹೋರಾಟನೂ ಇಲ್ಲಿ ಮಾಡಿದ್ದೀವಿ. ಪ್ರತಿಯೊಬ್ಬ ತಹಶೀಲ್ದಾರ್ ಯಾರು ಆ ವಿಚಾರದಲ್ಲಿ ಇದು ಮಾಡಿಲ್ಲ. ನಮ್ಮ ಸಮಸ್ಯೆಗಳು, ರೈತರ ಸಮಸ್ಯೆಗಳು ನಮ್ಮ ಸಮಸ್ಯೆಗಳೇ ಅಂದ್ಕೊಂಡು ಅವರು ನಮ್ಮನ್ನು ಫಾಲೋಅಪ್ ಮಾಡಿದ್ದಾರೆ. ಅದನ್ನು ಸರ್ಕಾರಕ್ಕೆ ಮುಟ್ಸೋ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಈ ಥರ ಎಲ್ಲ ಆದಾಗೆ ಹೋರಾಟ ಹತ್ತಿಕ್ಕಲಿಕ್ಕೆ ಭಾಳಷ್ಟು ಹುನ್ನಾರಗಳು ನಡೀತವೆ. ಅದಕ್ಕೆ ನಾವು ಯಾವುದಕ್ಕೆ ಜಗ್ಗೋದಿಲ್ಲ, ಹೆದರೋದಿಲ್ಲ. ನಾವು ನಮ್ಮ ಹೋರಾಟಗಳನ್ನು ನಾವು ಮಾಡೇ ಮಾಡ್ತೀವಿ. ಅನುಕೂಲ ಆಗೋ ರೀತಿಯಲ್ಲಿ ನಾನು ಸ್ಟಾಪ್ ಒಂದು ರೆಡಿ ಮಾಡ್ತೀನಿ ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನು ನಮ್ಮದು ಓಕೆ ಇದೆ. ಆದರೆ ಬಾಗಿಲು ಹಾಕೊಂಡೆಲ್ಲ ಕೂಡಿರ್ತಾರೆ, ಹಂತವಾಗಿ ರೈತರನ್ನ ಒಳ ಬಿಡೋ ವ್ಯವಸ್ಥೆ ಮಾಡಬೇಕು. ಒಂದೇ ಸರಿ ಬಂದು ಕೂರ್ತಾರೆ ಅಂದರೆ ಅವ್ರು ಪರ್ಮಿಷನ್ ಇಲ್ಲದೆ ಯಾರು ಬಂದು ಕೂರಲ್ಲ. ಇದು ಅವ್ರದ್ದು ಬೇರೆ ಥರದ ಇದಾಗುತ್ತೆ. ನಾನು ಇನ್ನೂ ಮಾಹಿತಿಗಳನ್ನು ಕೊಡ್ತೇನೆ, ಮುಂದಿನ ದಿನಗಳಲ್ಲಿ ಅವ್ರ ಮಾಹಿತಿಗಳನ್ನು ಕೊಡ್ತೇನೆ. ಎಷ್ಟು ಸ್ಟ್ರಿಕ್ಟ್ ಆಫೀಸರು ಏನು ಅನ್ನೋದನ್ನು ನಾನು ಮಾಹಿತಿ ಕೊಡ್ತೀನಿ. ಅದು ವಿಡಿಯೋ ಮೂಲಕ, ಫೋಟೋದ ಮೂಲಕ ಕೊಡ್ತೀನಿ. ತಹಶೀಲ್ದಾರ್ ಅವರು ಬಂದು 1 ತಿಂಗಳು ಕಳೆದರೂ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸ್ಪಂದನೆ ತಹಶೀಲ್ದಾರ್ ಅವರಿಂದ ಸಿಗುತ್ತಿಲ್ಲ ಎಂದು ಹೋರಾಟಗಾರರಿಂದ ಹಾಗೂ ಸ್ಥಳೀಯ ನಾಗರಿಕರಿಂದ ಆರೋಪಗಳು ಕೇಳಿಬರುತ್ತಿವೆ. ನಾಗರಿಕ ಸೇವೆ ಹೆಸರಲ್ಲಿ ಬರುವ ಅಧಿಕಾರಿಗಳು ಜನರ ಹಕ್ಕುಗಳನ್ನ ಕಿತ್ತುಕೊಳ್ಳುವ ಅಥವಾ ದಬ್ಬಾಳಿಕೆ ಮಾಡುವ ಮೂಲಕ ತಮ್ಮ ವೃತ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಸಮಂಜಸವಲ್ಲ. ಕೇವಲ ರಾಜಕಾರಣಿಗಳ ತಾಳಕ್ಕೆ ತಕ್ಕಂತೆ ಅಧಿಕಾರಿಗಳು ಕುಣಿಯುವುದನ್ನ ಬಿಟ್ಟು ಜನರೊಂದಿಗೆ ಬೆರೆತು ಒಳ್ಳೆಯ ಸೇವೆಯನ್ನ ನೀಡಬೇಕೆಂಬುದು ಜನರ ಅಭಿಪ್ರಾಯವಾಗಿದೆ. ನಾವು ಸ್ಟ್ರಿಕ್ಟ್ ಆಫೀಸ್ದಾರ್, ನಾವು ನೀವು ಏನೋ ಪರ್ಮಿಷನ್ ಮಾಡಿದ್ರು DC ಅವ್ರ ಪರ್ಮಿಷನ್ ತಗೋಬೇಕು. ನಾವು ಪರ್ಮಿಷನ್ ಕೊಡಲ್ಲ ಅನ್ನೋ ಮಾತು ಭಾಳ ಇದ್ರಾಗೆ ನಡ್ಕೋದು ನಮ್ಮ ಮೇಲೆ. ನಮ್ಮ ರೈತರ ಮೇಲೆ ಹೇಳಿದ್ದೆ ಮೊನ್ನೆ ಆರೋಗ್ಯ ನಮ್ಮ ರೈತರು 1 ಗಂಟೆ ಹೊರಗೆ ನಿಂತಿದ್ದಾರೆ. ಆಮೇಲೆ ರಾಜ್ಯ ಉಪಾಧ್ಯಕ್ಷರು ಒಂದ್ಸಲಿ ಬಂದಾರ, ಅವ್ರಿಗೂ ಅದೇ ಥರ ನಡ್ಕೊಂಡಿರಿ. ನೀವು ಇದು ನಡ್ಕೋಬಾರ್ರಿ, ಇದು ಅಲ್ಲ, ಇದು ನಿಮ್ಗೆ ಅಲ್ಲ, ನೀವು ಮಾತಾಡೋ ಅದು ತಹಶೀಲ್ದಾರ್ ಬಂದಟ್ಟು ಮಾಡಿದ್ದೀರಿ. ಇನ್ನಾರು ಅರ್ಥ ಮಾಡ್ಕೋಬೇಕು ಅವರು.
ಈ ಆರೋಪಗಳಿಗೆ ಸ್ಪಷ್ಟನೆಯನ್ನ ನೀಡಿರುವಂತಹ ತಹಶೀಲ್ದಾರ್ ಪುರಂದರಕ್ಕಿರವರು ಮುಂದಿನ ದಿನಗಳಲ್ಲಿ ನಾನು ಎಲ್ಲರ ಜೊತೆಗೆ ಬೆರೆತು ಉತ್ತಮ ಕೆಲಸಗಳಿಗೆ ಸಹಕರಿಸುತ್ತೇನೆ ಮತ್ತು ಉತ್ತಮ ಆಡಳಿತ ನೀಡುವತ್ತ ಗಮನ ಹರಿಸುತ್ತೇನೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ತಾಲೂಕಿನ ರಾಜ್ಯ ಉಪಾಧ್ಯಕ್ಷರಾದಂಥ ಉಮೇಶ್ ಪಾಟೀಲ್ ಅವರು ಈಗಾಗಲೇ ಅವರು ಏನು 9/10/11ನೇ ತಾರೀಕು ಅವರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಮುಂದೆ ಪಾಂಪ್ಲೆಟ್ನ ಕೊಟ್ಟರು. ಹಾಗಾಗ್ಬಿಟ್ಟು ನಾನು ಆ ವಿಚಾರದಲ್ಲಿ ಒಂದು ಮನವಿಯನ್ನು ಕೊಡಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇದು ಅನುಮತಿಗಾಗಿ ನಾವು ಕಚೇರಿ ಮುಂಭಾಗ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಅನುಮತಿಗಾಗಿ ಒಂದು ಮನವಿ ಪತ್ರವನ್ನು ಕೊಡಿ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದು. ಹಾಗಾಗಿ ಒಂದು ಎರಡನೇದಾಗಿ ಅವರ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಲಿಂಕಿಂಗ್ ಯಾರ್ಯಾರು ಇರ್ತಾರೆ ಅಧಿಕಾರಿಗಳನ್ನ ಖಂಡಿತವಾಗ್ಲೂ ನಾವು ಕರೆಸ್ತೀವಿ. ಈಗಾಗಲೇ ಕರಪತ್ರ ಕೊಟ್ಟಿದ್ದಾರೆ, ಅದರಲ್ಲಿ ಅವ್ರ ಬೇಡಿಕೆ ಏನೇನಿದೆ ಅದೊಂದು ಕಳಿಸ್ತೀವಿ. ಇದು ಒಂದು. ಎರಡನೇದಾಗಿ ಬಾಗಿಲು ಮುಚ್ಕೊಂಡಿದ್ದಾರೆ ಅಂತ ಏನು ಹೇಳಿದರು, ಖಂಡಿತವಾಗ್ಲೂ ಅದು ಏನಾಗಿದೆ, ನಾನು ಫಸ್ಟಿಗೆ ಬಂದಾಗ ಬಹಳ ಒತ್ತಡ, ಎಲ್ಲ ಜನಗಳು ಬಂದು ಎಲ್ಲ ಒಟ್ಟಿಗೆ ಬಂದು ಚೇಂಬರಲ್ಲಿ ಕೂತ್ಕೊತಾ ಇದ್ರು, ನಿಂತ್ಕೊತಾ ಇದ್ರು. ಈ ಉದ್ದೇಶದಿಂದ ಏನಾಗುತ್ತೆ, ಬೇರೆಯವರು ಬಂದಾಗ ಅವರ ಸಮಸ್ಯೆಗಳು ಬೇರೆಯವರು ಅದನ್ನು ಕೇಳಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಮಾತ್ರ ನಾನು ಆ ರೀತಿ ಮೇಂಟೈನ್ ಮಾಡ್ತಿರುವಂಥದ್ದು. ಯಾರೇ ರೈತ ಬಾಂಧವರಾಗಲಿ ಸಾರ್ವಜನಿಕರಾಗಲಿ ನಮ್ಮ ಹತ್ರ ಬಂದಾಗ ಫಸ್ಟ್ ಅವ್ರನ್ನ ಕರೆಸಿ, ಒಬ್ಬೊಬ್ಬರನ್ನೇ ಕರೆಸಿ ನಾನು ಅವ್ರನ್ನ ಏನಿದೆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ಸೂಚಿಸ್ತಾ ಬರ್ತಾಯಿದ್ದೀನಿ. ಇದು ಒಂದು. ಇದಾದ ಮೇಲೆ ಕಚೇರಿಯಲ್ಲಿ ಸ್ವಲ್ಪ ಏನಿದೆ ಈ ಪ್ರೊಸೀಜರ್ ಫಾಲೋಅಪ್ ಮಾಡುವಂಥದ್ದಾಗಲಿ, ಮತ್ತು ಅದಾದಮೇಲೆ ಕಚೇರಿ ಕೆಲಸ ಕಾರ್ಯಗಳಿಗೆ ವೇಗ ಕೊಡುವಂಥ ಉದ್ದೇಶಕ್ಕಾಗಿ ನಾನು ಸ್ವಲ್ಪ ಕಠಿಣವಾದಂತಹ ಬಿಗಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಂಡು ಅದನ್ನು ಸ್ಮೂತಾಗಿ ಸಾರ್ವಜನಿಕರಿಗೆ ವೇಗವಾಗಿ ಕೆಲಸ ಮಾಡಿಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಕ್ರಮಗಳನ್ನ ಅನುಸರಿಸಿದ್ದೀನಿ. ಈಗ ಏನು ನಮ್ಮ ಉಮೇಶ್ ಪಾಟೀಲ್ ಅವರು ಏನು ಹೇಳಿದ್ದಾರೆ, ಖಂಡಿತವಾಗ್ಲೂ ನಾವು ಅವರಿಗೆ ನಮ್ಮ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳಿದ್ದೆ. ಏನೇ ಆಗಲಿ, ತಾಲೂಕು ದಂಡಾಧಿಕಾರಿಗಳು ರೈತರ ಜೊತೆಗೆ ಹಾಗೂ ಸಾರ್ವಜನಿಕರಲ್ಲಿ ಗೌರವದಿಂದ ನಡೆದುಕೊಂಡು ಜನರ ಸಂಪರ್ಕವನ್ನ ಬೆಳೆಸಿಕೊಂಡು ಸೊರಬ ಕ್ಷೇತ್ರದ ಜನರ ಅಭಿವೃದ್ಧಿಗೆ ಉತ್ತಮ ಆಡಳಿತ ನೀಡಲಿ ಎಂಬುದೇ ನ್ಯೂಸ್ 12 ಕನ್ನಡ ವಾಹಿನಿಯ ಕಳಕಳಿಯಾಗಿದೆ. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.